ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ಪರಿಸ್ಥಿತಿಗೆ ಈಗ ಕಾಂಗ್ರೆಸ್ ಬಂದು ತಲುಪ್ದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಬಿಜೆಪಿಗೆ ಆಹಾರವಾಗಿ ಅವರವರೇ ತಂದು ಕೊಟ್ಕೊಳ್ತಾ ಇದ್ದಾರೆ. ಎಲ್ಲಿಂದ ಶುರು ಆಯಿತು ಅಂದರೆ ಒಬ್ಬರು ಸ್ವಾಮೀಜಿಗಳ ಹೇಳಿಕೆಯಿಂದ. ಏನಾಗಿದೆ ಈ ಬೆಳವಣಿಗೆ ಅಂತ ನೋಡೋಣ. ಸಿಎಂ ಡಿಸಿಎಂ ಸ್ಥಾನಗಳ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ಈಗ ಸಿಕ್ಕಾಪಟ್ಟೆ ತೀವ್ರಗೊಳ್ತಾ ಇದೆ. ಸಿಎಂ ಡಿಸಿಎಂ ಬಣಗಳ ನಾಯಕರು ಸಿಡಿಸ್ತಾ ಇರುವಂತಹ ಮಾತಿನ ತಾಪುಗಳಿಂದಾಗಿ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ. ಇದು ವಿಪಕ್ಷಗಳಿಗೆ ಸಹಜವಾಗಿ ಆಹಾರ ಆಗ್ತಾ ಇದೆ. ಜನರ ಮುಂದೆ ನಗೆ ಪಾಟ್ಲಿಗೂ ಕೂಡ ಈಡಾಗ್ತಾ ಇದೆ. ಇದರಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯತ್ನಿಸಿದ್ದಾರೆ. ಸಿಎಂ ಡಿಸಿಎಂ ಹುದ್ದೆಗಳ ಬಗ್ಗೆ ಪಕ್ಷದ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಂಗಿಲ್ಲ. ಹೀಗೆ ಮುಂದುವರೆದ್ರೆ ನೋಟಿಸ್ ಕೊಡಬೇಕಾಗತ್ತೆ, ಪಕ್ಷದ ದೃಷ್ಟಿಯಿಂದ ಬಾಯ್ಮುಚ್ಚಿಕೊಂಡಿದ್ರೆ ಒಳ್ಳೆಯದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸಿಎಂ ಬಣದ ಸಚಿವ KN ರಾಜಣ್ಣ ಅವರು ಡೋಂಟ್ ಕೇರ್ ಅಂತ ಅವರು ನೋಟಿಸ್ ಕೊಡ್ತಾರಾ? ಕೊಡ್ಲಿ, ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಅವರು. ರಾಜಣ್ಣ ಮೇಲೆ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಗರಂ ಆಗ್ಬಿಟ್ಟಿದ್ದಾರೆ. ಇನ್ನು 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಟವೆಲ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭೇಟಿಯಾದರು. ಲೋಕಸಭೆ ಫಲಿತಾಂಶದ ಬಗ್ಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರಂತೆ. ಅದಾದ ನಂತರ ಭೇಟಿ ಆಗಿರಲಿಲ್ಲ ಅವರು. ಸೊ ST ಅಥವಾ ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಸಿಎಂ ಕದನದ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾವ DCM ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದ್ರೆ ಅದು ಅವರ ಭ್ರಮೆ ಆಗ್ತದೆ. ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ, ಯಾವ ನಾಯಕರು ಶಾಶ್ವತ ಅಲ್ಲ. ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಾನೆ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ. ನೋಟಿಸ್ ಕೊಡ್ಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ಏನು ಹೇಳಿದ್ರೆ ಏನ್ ತಪ್ಪಾಗ್ತದೆ? ಕೇಳಬಾರ್ದ ನಾವು? ಏನ್ ನಾವು ಕೇಳಿದ್ದೆ ತಪ್ಪಾಗ್ತದ? ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ಬಾಯಿ ಬೀಗ ಎಲ್ಲರೂ ಹಾಕೋಬೇಕು. ಎಲ್ಲರೂ ಹಾಕೊಂಡ್ರೆ ನಾವು ಹಾಕೋತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಅದು ಮುಂದೆ 28ಕ್ಕೆ ಅಂತ ಹೇಳಿದ್ದೀವಿ. 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ. ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗಿನ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. DK ಶಿವಕುಮಾರ್ ಅವರು ಅವತ್ತು ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿದಾಗ್ಲೇ ನೇರವಾಗಿ ಆ ವೇದಿಕೆಯಲ್ಲೇ ಹೇಳಬೇಕಾಗಿದ್ದಿತ್ತು. ಏನು, ಇದು ನಿಮಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ, ನೀವು ಇದಕ್ಕೆಲ್ಲ ತಲೆ ಹಾಕಬೇಡಿ ಅನ್ನುವಂಥ ಮಾತನ್ನು, ಮೆಸೇಜನ್ನು ಕೊಟ್ಟಿದ್ದಿದ್ರೆ ಈ ಪರಿಸ್ಥಿತಿಗಳು ಇವತ್ತು ಬರ್ತಾ ಇರಲಿಲ್ಲ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಬಣದ ಹಲವು ನಾಯಕರುಗಳು ಹೇಳಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದರು. ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯನವ್ರ ಬಣದಲ್ಲಿರುವಂಥ ನಾಯಕರುಗಳು ಹೇಳಿಕೆಯನ್ನು ಕೊಡೋಕ್ಕೆ ಶುರು ಮಾಡಿದರು. ಅದರ ಪರಿಣಾಮಗಳನ್ನು ಈಗ ಬರ್ತಾ ಇದೆ. ಜನ ನಿಮಗೆ 136 ಸೀಟ್ ಕೊಟ್ಟಿದ್ದು ಇದಕ್ಕೇನಾ? ಈ ರೀತಿಯಾಗಿ CM ಯಾರಾಗಬೇಕು, DCM ಯಾರಾಗಬೇಕು ಅಂತ ಕಿದ್ದಾಡ್ಕೊಂಡು ಕೂಡೋಕ್ಕೆ ಏನು ಮಾಡಿ? ನೀವು ದೊಡ್ಡವರಲ್ವಾ, ಎಲ್ಲರೂ ಕೂಡ ಅವ್ರವ್ರಿಗೆ ತಿಳಿದಂಥವ್ರು, ಎಲ್ಲರೂ ಕೂಡ ಪೊಸಿಷನ್ಗೆ ಆಸೆ ಪಡುವಂಥವ್ರು ಇರಲೇಬೇಕಲ್ವಾ? ಕಾರಣ ಅವರೆಲ್ಲ ಸನ್ಯಾಸತ್ವವನ್ನು ಸ್ವೀಕಾರ ಪಡ್ಕೊಂಡು ಬಂದವರಲ್ಲ ರಾಜಕೀಯಕ್ಕೋಸ್ಕರ. ಕುರ್ಚಿ ಹಿಡ್ಕೊಳ್ಳೋಕ್ಕೆ ಬಂದಿರೋರು. ಅವರೇ ಹೇಳೋ ಡೈಲಾಗನ್ನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಮಾಡ್ತಾರೆ. ಇನ್ನಿದರ ಮುಂದುವರೆದ ಭಾಗ ನೋಡ್ಕೊಳ್ಳಿ, ಇವತ್ತು ಏನಾಗಿದೆ ಇದರ ಪರಿಣಾಮ ಅಂತ ಹೇಳಿ. ಸೊ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಬೇಕು ಅನ್ನುವಂಥ ಚಂದ್ರಶೇಖರನಾಥ ಸ್ವಾಮೀಜಿಯವರ ಹೇಳಿಕೆ ಭಾರಿ ಚರ್ಚೆಗೇನೋ ಗ್ರಾಸ ಆಯಿತು. ಈ ಬೆನ್ನಲ್ಲೇ ನಿನ್ನೆ ಶ್ರೀಶೈಲ ಶ್ರೀಗಳು, ಇವತ್ತು ರಂಭಾಪುರಿ ಶ್ರೀಗಳು ಲಿಂಗಾಯತ CM ದಾಳವನ್ನು ಉರುಳಿಸಿದ್ದಾರೆ ಸಹಜವಾಗಿ. ಈ ಬೆನ್ನಲ್ಲೇ ಸ್ವಾಮೀಜಿಗಳು ರಾಜಕಾರಣದ ಸುದ್ದಿಗೆ ಬರಬಾರದು ಅಂತ DCM DK ಶಿವಕುಮಾರ್ ಅವರು ಕೈ ಮುಗಿದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದಕ್ಕೆ ವ್ಯತಿರಿಕ್ತ ಹೇಳಿಕೆಯನ್ನು DK ಸುರೇಶ್ ಅವರು ನೀಡಿದ್ದಾರೆ. ಸ್ವಾಮೀಜಿಗಳು ಮಾತನಾಡಿದ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಸಚಿವ KN ರಾಜಣ್ಣ ಖಂಡಿಸಿದ್ದಾರೆ. DK ಸುರೇಶ್ ಸೋಲಿಗೆ ಈ ಸ್ವಾಮೀಜಿಯೇ ಕಾರಣ ಅಂತ ಅವರು ಕುಟುಕಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರದು ಅನ್ನುವಂಥ ಒಂದು ಧ್ವನಿ ಕೆಲವು ಮಠಾಧೀಶರಿಂದ ಬರ್ತಾ ಇದೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು.
ಯಾವ ಸ್ವಾಮಿನೂ ಮಾತಾಡಿಲ್ಲ, ಇವತ್ತೇ ಮಾತಾಡಿದ್ದಷ್ಟೇ. ನಾನು ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ರಾಜಕಾರಣ ಸುದ್ದಿಗೆ ನೀವು ಬರಕ್ ಹೋಗ್ಬೇಡಿ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದಷ್ಟೇ. ಅವರು ಒಬ್ರು ಸ್ವಾಮೀಜಿ ಆ ದಾಕ್ಷಿಣ್ಯಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ಲ ಅಂತಲ್ಲ, ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡಬಾರ್ದ ಭಾವನೆನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂಥದ್ದೇನೂ ಇಲ್ಲ. ಮಾಡಿರ್ತಕ್ಕಂಥ ಹೇಳಿಕೆ ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ನನಗೆ ಗೊತ್ತಿಲ್ಲಪ್ಪ. ನನಗೇನು ಹೇಳಿಕೆ ಬಂತು, ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದ್ದೀನಿ. DK ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ MP ನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವ್ರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವಾ? ಹಿಂದುಳಿದ ವರ್ಗಗಳಿಗೆ ಮಾಡಿದಂಥ ಅವಮಾನ ಎಲ್ಲ ಆಗತ್ತೆ ರಾಜಣ್ಣ ಅವರೇ? ಗೊತ್ತಿಲ್ಲ. ಅದು ಹೇಳಿದ ತಕ್ಷಣ ಇವ್ರು ಆಗಬೇಕು ಅಂದರೆ ಹಿಂದುಳಿದ ವರ್ಗಗಳು ಮಾಡಿದಂಥ ಅವಮಾನನ ಕಮಾನ್, ಅವರವ್ರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸೋಕ್ಕೆ ಅವಕಾಶ ಇರುತ್ತೆ. ಬಟ್ ಸ್ವಾಮೀಜಿಗಳಾದಂಥವರು ನಿಮ್ಮ ಮಠಮಾನ್ಯಗಳನ್ನು, ನಿಮ್ಮ ಸಮುದಾಯಗಳಲ್ಲಿರುವಂತಹ, ನನಗೇನು ಅದನ್ನು ಪದೇ ಪದೇ ಹೇಳ್ತೀನಿ, ನಿಮ್ಮ ಅಲ್ಲಿರುವಂಥ ಕಡು ಬಡವರನ್ನು ಮೇಲ್ಗೆ ಹೇಗೆ ತರಬೇಕು, ನಿಮ್ಮ ಸಮಾಜದಲ್ಲಿರುವಂಥ ಅತಿ ಹೆಚ್ಚು ಶ್ರೀಮಂತರಿರುವಂಥವರಿಂದ ಆ ಬಡವರನ್ನು ಮೇಲೆತ್ತುವಂಥ ಕೆಲಸ ಹೇಗೆ ಮಾಡಬೇಕು, ಇದನ್ನು ಯೋಚಿಸ್ಬೇಕಾ? ಇಲ್ಲ ಇವ್ರನ್ನ ಮಾಡಬೇಕು, ಆ ಪಕ್ಷದಲ್ಲಿರೋರು ಹಿಂಗೆ ಕೊಡಬೇಕು, ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಏನು ಸಿಗುತ್ತೆ ನಿಮಗೆ? ಏನು ಸಿಗುತ್ತೆ? ನಿಮ್ಮ ಮಠಕ್ಕೊಂದಿಷ್ಟು ಸಿಗ್ಬೋದು, ನಿಮ್ಮ ಸಮಾಜದಲ್ಲಿರುವಂಥ ಬಡವರಿಗೆ ಸಿಗುತ್ತಾ? ತೋರಿಸಿ ಒಂದಾದರೂ ಯಾರಾದರೂ ಮಾಡಿದಾರ ಅಂತ ಹೇಳಿ. ಇನ್ನು ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಕಿತ್ತಾಟವನ್ನು BJP ಅಸ್ತ್ರ ಮಾಡಿಕೊಂಡಿದೆ. ಅದು ರೋಗಿ ಬಯಸಿದಂಗೆ ಸಿಗ್ತಾ ಇದ್ದಂಗಿದೆ. ಈ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಭವಿಷ್ಯ ಹೇಳಿದ್ದಾರೆ. ಇದಕ್ಕೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಕೂಡ ಧ್ವನಿಗೂಡಿಸಿದ್ದಾರೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮಾತ್ರ ಬೇರೆ ರೀತಿಯಲ್ಲಿ ಕಾಂಗ್ರೆಸ್ ಸಂಘರ್ಷವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ದರ ಏರಿಕೆ, ಅಭಿವೃದ್ಧಿ ನಿರ್ಲಕ್ಷ್ಯ ವಿಚಾರ ಇವೆಲ್ಲವನ್ನು ಮರೆಮಾಚೋಕೆ ಕಾಂಗ್ರೆಸ್ ನಾಯಕರು ನಾಟಕ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬದಲಾವಣೆ ಅಂತೇಳಿ ಒಕ್ಕಲಿಗರ ಸ್ವಾಮೀಜಿ ಒಂದು ಕಿಡಿಯನ್ನು ಅಂಟಿಸಿದ್ದಾರೆ. ಇದೆಲ್ಲ ಅವ್ರ ಪಾರ್ಟಿಯವರೇ ಮಾಡಿರೋದು, ಇದೇನು BJPಯವರು ಜನತಾದಳದ ಮಾಡಿರೋದಲ್ಲ, ಅವ್ರ ಪಾರ್ಟಿಯಲ್ಲೇ ಒಡಕುಂಟಾಗಿದೆ. ಈ ಜಗಳದಲ್ಲಿ ಈ ಸರ್ಕಾರ ನನಗನ್ಸ್ತೈತೆ ಭಾಳ ದಿನ ಉಳಿಯಲ್ಲ ಅಂತ ಅನಿಸುತ್ತೆ. ನಮ್ಮ ಅಶೋಕ್ ಅಣ್ಣವ್ರು ಬಂದವರು ವಿರೋಧ ಪಕ್ಷದ ನಾಯಕ ಬಹಳ ತೀಕ್ಷ್ಣವಾಗಿ ಅಟ್ಯಾಕ್ ಮಾಡಕತ್ತಾರ. ಯಾಕೋ ಭಾರಿ ತೀಕ್ಷ್ಣ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲಂತೂ ಬಹಳ ತೀಕ್ಷ್ಣವಾಗಿ ಮಾಡಕತ್ತಾರ. ಸ್ಪೀಡ್ ಹೆಚ್ಚು ಮಾಡಿದ್ದಾರೆ. ಒಳ್ಳೇದು, ಜನರಿಗೆ ಒಳ್ಳೇದಾಗತ್ತೆ. ಅದರಿಂದ ಅವ್ರಿಗೇನು ಕರ್ನಾಟಕ ರಾಜ್ಯದಲ್ಲಿರುವಂತ ಸಮಸ್ಯೆಗಳನ್ನ ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂತ ಷಡ್ಯಂತ್ರ ಅಂತ ನಮ್ಗೆ ಅನಿಸಕ್ಕೆ ಶುರುವಾಗಿದೆ. ಒಂದ್ ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯ್ತು, ಪೆಟ್ರೋಲ್ ಡೀಸೆಲ್ ಬಿಲ್ ಜಾಸ್ತಿ ಆಯ್ತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಇದೆಲ್ಲವನ್ನ ಮರೆಸೋದಕ್ಕೆ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನ, ಡ್ರಾಮಾವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಪಾರ್ಟ್ಲಿ ಐ ಅಗ್ರಿ ವಿತ್ ಶೋಭಾ ಕರಂದ್ಲಾಜೆ ಅನ್ಸುತ್ತೆ. ಯಾಕಂದರೆ ಬಂದಿರುವಂಥ ಒಂದೊಂದೊಂದೊಂದು ಸಮಸ್ಯೆಗಳು ಬಂದಾಗಲೆಲ್ಲವೂ ಕೂಡ ಇಂಥದ್ದೇ ಮೇಲೆತ್ತುವಂಥ ಕೆಲಸ. DCM ಹುದ್ದೆ ವಿಚಾರ ಎತ್ತೋದು, CM ವಿಚಾರವನ್ನು ಎತ್ತೋದು, ಪದೇ 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 ಇದಾಗಿದೆ. ಐ ಪಾರ್ಟ್ಲಿ ಅಗ್ರಿ ವಿತ್ ಶೋಭಾ ಕರಂದ್ಲಾಜೆ ಮೇಡಮ್ ಅನ್ಸುತ್ತೆ. ಓಕೆ, ಇನ್ನು ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕು ಪಡೆದಿದೆ. ನಿಗಮದ ಲೆಕ್ಕ ಪರಿಶೋಧಕನ ಹೆಸರಿನಲ್ಲಿ ವಂಚನೆ ಎಸಗಿದ್ದ ಹೈದರಾಬಾದ್ನ ಸಾಯಿ ತೇಜನನ್ನ SIT ಬಂಧಿಸಿದೆ. ಇದೇ ವೇಳೆ ನಕಲಿ ಖಾತೆಯನ್ನು ಸೃಷ್ಟಿಸಿ ವಹಿವಾಟು ನಡೆಸಿದ ಆರೋಪದಲ್ಲಿ ಶ್ರೀನಿವಾಸ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಬಾರ್ ಮಾಲೀಕರ ಖಾತೆಗಳಿಗೆ ವರ್ಗವಾಗಿದ್ದ 10 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ. ಇನ್ನು ಆರೋಪಿ ಸತ್ಯನಾರಾಯಣ ವರ್ಮಾ 5 ಕೋಟಿ ಕೊಟ್ಟು ಲ್ಯಾಂಬೋರ್ಗಿನಿ ಸೇರಿ 2 ಕಾರ್ ಖರೀದಿಸಿದ ಅನ್ನುವಂಥ ವಿಚಾರ ಈಗ ಬರ್ತಾ ಇದೆ. ಅತ್ತ ಮಾಜಿ ಮಂತ್ರಿ ನಾಗೇಂದ್ರರನ್ನ ಬಂಧಿಸಬೇಕು, ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಆಗ್ರಹಿಸಿ ಮಾಜಿ ಮಂತ್ರಿ ಶ್ರೀರಾಮುಲು ಬಳ್ಳಾರಿ DC ಕಚೇರಿ ಮುಂದೆ ಇವತ್ತು ಅಹೋರಾತ್ರಿ ಪ್ರತಿಭಟನೆ ಎಲ್ಲ ಮಾಡಕ್ಕೆ ಮುಂದಾದರು. ಆದರೆ ಪ್ರತಿಭಟನೆಗೆ ಅನುಮತಿಯನ್ನು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಶ್ರೀರಾಮುಲು ಸೇರಿ BJPಯ 100 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ಭಾರಿ ಹೈಡ್ರಾಮಾನೇ ನಡೀತು. ಈ ಗೋಲ್ಮಾಲ್ ಸಂಬಂಧ CM ರಾಜೀನಾಮೆಗೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಒತ್ತಾಯಿಸಿದ್ದಾರೆ. ಇದಕ್ಕೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ವಾಲ್ಮೀಕಿ ಹಗರಣದಲ್ಲಿ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. 100 ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಆಗ್ತದೆ. ಗೊತ್ತಾಗುವುದಿಲ್ಲ ಅಂತಂದರೆ ಒಬ್ಬ ಹಣಕಾಸು ಸಚಿವರಾಗಿ ಒಬ್ಬ ಮುಖ್ಯಮಂತ್ರಿ ಆಗಿರಲಿಕ್ಕೆ ಅವರು ಅನರ್ಹರಿದ್ದಾರೆ. ಅವರು ರಾಜೀನಾಮೆಯನ್ನು ಕೊಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿ ಸಲ ಅವ್ಯವಹಾರ ಸರ್ ಒಂಥರ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಸರ್. ಏನಿಲ್ಲ, ಈಗ ಇವೆಲ್ಲ ಒಂದೊಂದು ಸಂದರ್ಭದಲ್ಲಿ ನಡೆಯುತ್ತೆ. ಬಟ್ ನಾವು ಟ್ರಾನ್ಸ್ಪರೆನ್ಸಿ ಕಮಿಟಿ ಮಾಡಿದೆ, ತನಿಖೆ ಆಗುತ್ತೆ. ಯಾರು ತಪ್ಪಿದ್ದಾರೆ, ಹಾಗಾದ್ರೆ ಕೇಂದ್ರದಲ್ಲಿ ಯಾವ್ದಾದ್ರು ತಪ್ಪಾದ್ರೆ ಮೋದಿಯವರು ರಾಜೀನಾಮೆ ಕೊಡ್ತಾರಾ? ಓಕೆ, ಇನ್ನು ರಾಜ್ಯದ ಅಭಿವೃದ್ಧಿ ಮತ್ತು ಬಾಕಿ ಅನುದಾನಗಳ ಬಿಡುಗಡೆಯ ವಿಚಾರವಾಗಿ ಪ್ರಧಾನಿ ಮೋದಿ ಅವರನ್ನ CM ಸಿದ್ದರಾಮಯ್ಯನವರು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಈ ಮಧ್ಯೆ ರಾಜ್ಯದ ರೈಲ್ವೆ ಯೋಜನೆಗಳ ಕುರಿತಾಗಿ ಬೆಂಗಳೂರಿನ ಸಚಿವ ಶಾಸಕರ ಜೊತೆಗೆ ಕೇಂದ್ರ ಸಚಿವ ಸೋಮಣ್ಣ ಕೂಡ ಸಭೆ ಮಾಡಿದರು. ಬಳಿಕ ಮಾತನಾಡಿದ ಸೋಮಣ್ಣ, ಉಪನಗರ ರೈಲು ಸೇರಿದಂತೆ ರಾಜ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೂಡ
ನೀಡಿದರು. ಇದೇ ವೇಳೆ ವಂದೇ ಭಾರತ್ ರೈಲು ಸೇರಿ ಎಲ್ಲ ರೈಲುಗಳ ಪ್ರಯಾಣ ದರವನ್ನು ಶೀಘ್ರವೇ ಇಳಿಕೆ ಮಾಡುವ ಸುಳಿವನ್ನು ಕೂಡ ಕೇಂದ್ರ ಸಚಿವ ಸೋಮಣ್ಣ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಮೋದಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾದಂಥ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿ ಘೋಷಣೆ ಮಾಡಿದ್ರಲ್ಲ, ಆ ಹಣವನ್ನು ಬೇಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೇವಲ ಕೇಳಿದ ತಕ್ಷಣ ಅಲ್ಲ, ರಾಜ್ಯವು ಕೂಡ ಅದಕ್ಕೆ ಪಾರ್ಟ್ಲಿ ದುಡ್ಡನ್ನು ಕೊಡಬೇಕಾಗತ್ತೆ. ಅದನ್ನು ಎತ್ತಿಟ್ಬಿಟ್ಟು ಕೇಳಬೇಕಾದಂಥ ಪರಿಸ್ಥಿತಿ. ಇನ್ನು ಕಳಸಾ ಬಂಡೂರಿ ವಿಚಾರ, ಮೇಕೆದಾಟು ವಿಚಾರ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ತೆರಿಗೆ ಪಾಲು ನಮ್ಗೆ ಏನಿತ್ತು ಅದರಲ್ಲಿ ಅನ್ಯಾಯ ಆಗಿದೆ, ಅದನ್ನು ಕೊಡಿ ಅಂತ ಕೇಳಿದ್ದಾರೆ, ಮನವಿ ಮಾಡಿದ್ದಾರೆ. ನೋಡೋಣ ಕೊಡ್ತಾರಾ ಇಲ್ವಾ ಅಂತ. ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ರೈಲುಗಳೇನಿದೆ ದರದ ವ್ಯವಸ್ಥೆಯಲ್ಲಿ ಪರಿಷ್ಕರಣೆಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಸಾಮಾನ್ಯರಿಗೆ ಒಂದೇ ಭಾರತದಲ್ಲಿ ಓಡಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೇನೇನು ಮಾಡಬೇಕು ಅನ್ನೋ ಚಿಂತನೆಯನ್ನ ರಾಷ್ಟ್ರದ ಪ್ರಧಾನಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದಿನ ಒಳ್ಳೆ ಕಾಲ ಬರ್ತದೆ.